श्रीरामचन्द्र कृपालु भज मन हरण भव भय दारुणं नवकण्ठ लोचन कञ्ज मुख करगञ्ज वदगञ्जारुणं श्रीरामचन्द्र कृपालु भज मन हरण भव भय दारुणं नवकण्ठ लोचन कञ्ज मुख करगञ्ज वदगञ्जारुणं ನಾನು ಕಾಲ. ದೇವತೆಗಳ ಯೋಜನೆಯ ಹಾಗೆಯೇ ಶ್ರೀಹರಿ ವಿಷ್ಣು ಮಹಾರಾಣಿ ಕೌಸಲ್ಯೆಯ ಗರ್ಭದಲ್ಲಿ ಬೆಳೆಯಲು ಪ್ರಾರಂಭಿಸಿದರು. ಆದರೆ ಭೂಲೋಕಕ್ಕೆ ಕೇವಲ ಶ್ರೀ ವಿಷ್ಣು ಒಬ್ಬರೇ ಬರಲಿಲ್ಲ. ಇವರ ಜೊತೆ ಸುಮಿತ್ರೆಯ ಗರ್ಭದಲ್ಲಿ ಶೇಷನಾಗ ಹಾಗೂ ಸುದರ್ಶನ, ಕೈಕೆಯ ಗರ್ಭದಲ್ಲಿ ಶಂಖಗಳು ಬಂದವು. ಮಕ್ಕಳ ಜನ್ಮದ ಕಾಲ ಸನಿಹವಾಗುತ್ತಿದ್ದಂತೆ ಅಯೋಧ್ಯೆಯ ಅರಮನೆಯಲ್ಲಿ ಸಂತೋಷದ ಕಾರಂಜಿಗಳು ಪುಟಿಯತೊಡಗಿದ್ದವು. ಮಹಾರಾಜ ದಶರಥ ದಿನಾರಾತ್ರಿ ಮಕ್ಕಳ ಚೆಲ್ಲಾಟಗಳ ಕಲ್ಪನೆಯಲ್ಲಿ ಮುಳುಗಿ ಹೋಗಿದ್ದರು. ಮಾತೆ ಕೌಸಲ್ಯೆಗೆ ಅವರ ಸ್ವಪ್ನದಲ್ಲೂ ಸಾಕ್ಷಾತ್ ಶ್ರೀಹರಿ ತನ್ನ ಗರ್ಭದಲ್ಲಿ ಬೆಳೆಯುತ್ತಿರುವಂತೆ ಅವರ ಜೊತೆ ಮಾತನಾಡುವಂತೆ ಭಾಸವಾಗುತ್ತಿತ್ತು. ವಿಷ್ಣವೇ ನಮಃ. ಅಮ್ಮ, ನಾನು ಬರುತ್ತಿರುವೆ ನಿಮ್ಮ ಪುತ್ರನ ರೂಪದಲ್ಲಿ. ಮಗು, ನಾನು ಎಷ್ಟೋ ಮನ್ವಂತರಗಳಿಂದ ನಿನ್ನ ಪ್ರತೀಕ್ಷೆಯಲ್ಲಿರುವೆ. ಬೇಗ ಬಂದುಬಿಡು. ಮಹಾರಾಣಿ ಕೌಸಲ್ಯೆ, ಯಾರನ್ನು ಕರೆಯುತ್ತಿದ್ದೀರಾ? ನಿದ್ರೆ ಬರುತ್ತಿಲ್ಲವೇ? ಸ್ವಪ್ನವನ್ನು ಕಂಡಿರಾ? ಇದೆಲ್ಲ ಸ್ವಪ್ನವೇ. ಹೌದು, ಬಹುಶಃ ಸ್ವಪ್ನವನ್ನೇ ಕಾಣುತ್ತಿದ್ದೆ. ಮಹಾರಾಜ, ಸುಂದರ ಶ್ರೀಹರಿ ಬಾಲಕನ ರೂಪದಲ್ಲಿ ನನ್ನನ್ನು ಕರೆಯುವ ಹಾಗೆ ಸ್ವಪ್ನ ಸ್ವಾಮಿ. ಅವಶ್ಯವಾಗಿಯೂ ನಿಮ್ಮ ಸ್ವಪ್ನ ಸತ್ಯವಾಗಲಿದೆ ಕೌಸಲ್ಯೆ. ಸತ್ಯ, ಅಯೋಧ್ಯೆಯ ಈ ರಾಜಮಂದಿರ ಪ್ರಭುವಿನ ಲೀಲಾ ಭೂಮಿಯಾಗಲಿದೆ ಎನ್ನುವ ವಿಚಾರ ನನ್ನಲ್ಲಿ ಬರುತ್ತಲೇ ಇದೆ. ನಾರಾಯಣ ನಾರಾಯಣ, ಪ್ರಣಾಮಗಳನ್ನು ಸ್ವೀಕರಿಸಿ ಪರಮಪಿತ ಬ್ರಹ್ಮದೇವ. ಪುತ್ರ ನಾರದ, ತುಂಬಾ ಪ್ರಸನ್ನನಾಗಿರುವೆ. ಏನಾದರೂ ವಿಶೇಷ ಸೂಚನೆಯನ್ನ ತಂದಿರುವೆಯಾ? ನಿಮ್ಮಿಂದ ಯಾವುದು ಮುಚ್ಚಿದೆ ಪರಬ್ರಹ್ಮ? ನಿಮಗೆ ಎಲ್ಲವೂ ತಿಳಿದಿದೆ. ಅಯೋಧ್ಯೆಯ ರಾಜಸಿ ಅರಮನೆಯಲ್ಲಿ ಶ್ರೀಹರಿ ವಿಷ್ಣುವಿನ ಅವತಾರ ರೂಪದ ಬರುವಿಗೆ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ. ಕೇವಲ ಅಯೋಧ್ಯೆ ಮಾತ್ರವಲ್ಲ ಪುತ್ರ, ಮಹಾರಾಜ ದಶರಥನ ಪುತ್ರನ ಬರುವನ್ನ ಸಮಸ್ತ ಸೃಷ್ಟಿಯೇ ಕಾಯುತ್ತಿದೆ. ಸತ್ಯ ತಂದೆ, ಆದರೆ ಇನ್ನೊಂದೆಡೆ ರಾಕ್ಷಸ ರಾಜ ಲಂಕಾಪತಿ ರಾವಣನ ಅಹಂಕಾರ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಪುತ್ರ ನಾರದ, ಲಂಕೇಶ ರಾವಣನ ನುಡಿಗಳಲ್ಲಿ ಅವನ ಭಯವೇ ಅಡಗಿದೆ. ಸತ್ಯವೇನೆಂದರೆ, ನನಗೆ ಶ್ರೀಹರಿಯ ಅವತಾರದ ಸುದ್ದಿಯಿಂದಲೇ ಅಸುರರು, ದಾನವರ ಮತ್ತು ದೈತ್ಯರ ವಿನಾಶದ ಸಂದೇಶ ದೊರೆಯುತ್ತಿದೆ. ಹೀಗಿದ್ದಲ್ಲಿ ಯಾಕೆ ಶ್ರೀಹರಿಯ ಜನ್ಮಕ್ಕೆ ಇಷ್ಟೊಂದು ಸಮಯ? ಇನ್ನು ತಡವಿಲ್ಲ ಪುತ್ರ, ಅಲ್ಲಿ ನೋಡು, ಸಮಸ್ತ ಸಂಸಾರದ ಪ್ರತೀಕ್ಷೆ ಈಗಲೇ ಸಮಾಪ್ತವಾಗಲಿದೆ. भय हरिसु कृपालु दीन दयाळु कौसल्या हितकारी हर्षित धृतिहारी मुनि मंजरी अद्भुत हृदय विहारी लोचनाभिरामातनु महान् सदा युद्ध शरहारी भूषण वन मल नयन विशाल दुष्ट दमन अवतारी दुष्ट दमन अवतारी. ಕೊನೆಗೂ ಮಾತೆ ಕೌಸಲ್ಯೆ ಮತ್ತು ಸಮಸ್ತ ಸಂಸಾರದ ಪ್ರತೀಕ್ಷೆ ಕೊನೆಗೊಂಡಿತು. ಪ್ರಭು ಜನ್ಮದ ಶುಭ ಸಮಯ ಹತ್ತಿರವಾಯಿತು. ಹೇ ಪ್ರಭು, ನೀವು ಹೇಗೆ ಕಾಣಬಹುದು, ಹೇಗಿರಬಹುದು ನಿಮ್ಮ ಮೊದಲ ಧ್ವನಿ? ಅದನ್ನ ಕೇಳಲು ನಮ್ಮ ಮನ ಮಂದಿರಗಳೆಲ್ಲ ಆತುರದಲ್ಲಿವೆ. ರಾಮಾಯಣ ಮುಂದೆ ಏನಾಗುವುದು ತಿಳಿಯೋದಕ್ಕೆ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ರಾಮಾಯಣ. ಅಯೋಧ್ಯೆಯಲ್ಲಿ ಎಲ್ಲೆಲ್ಲೂ ಸಂತೋಷದ ಬುಗ್ಗೆಗಳು ಚಿಮ್ಮುತ್ತಿದ್ದವು. ಹಾಗೆ ಶ್ರೀಹರಿಯ ಜನ್ಮದ ಸಮಯ ಹತ್ತಿರ ಬರುತ್ತಿದ್ದಂತೆ
ಮಾತೆ ಕೌಸಲ್ಯಳಿಗೆ ಶ್ರೀಹರಿಯ ಸ್ವಪ್ನ ಹೆಚ್ಚಾದವು. ಅಮ್ಮ, ಕಣ್ಣನ್ನು ಬಿಡಿ. ಶ್ರೀಹರಿ, ವಿಷ್ಣು, ನೀವು ಸಾಕ್ಷಾತ್ ನನ್ನೆದುರು ನಿಂತಿರುವುದು ನನಗೆ ವಿಶ್ವಾಸವೇ ಆಗುತ್ತಿಲ್ಲ. ನಾರಾಯಣ, ವಿಶ್ವಾಸವಿಡಿ ಮಾತೆ, ನಾನು ನಿಮ್ಮ ಪುತ್ರನ ರೂಪದಲ್ಲಿ ಅವತರಿಸುತ್ತಿರುವೆ. ನಾನು ಧನ್ಯಳಾದೆ ಪ್ರಭು, ನಾನು ಧನ್ಯಳಾದೆ. ಆದರೆ ನನ್ನದೊಂದು ವಿನಂತಿ, ನೀವು ನಿಮ್ಮ ವಿರಾಟ ರೂಪವನ್ನು ಬಿಟ್ಟು ಒಂದು ಪುಟ್ಟ ಮಗುವಿನ ರೂಪದಲ್ಲಿ ಬನ್ನಿ. ನಾನು ನಿಮ್ಮನ್ನು ಕೈಯಲ್ಲೆತ್ತಿ ಮುದ್ದಾಡಬಹುದು. ಅಮ್ಮ, ಈಗ ನಾನು ನಿಮ್ಮ ಮಗು, ನಿಮ್ಮ ಆದೇಶದ ಹಾಗೆಯೇ ನಡೆದುಕೊಳ್ಳುವೆ ಮಾತೆ. ವಿಪ್रहेತು ಸುರಸಂತಹಿತಾ ಧರಿಸಿ ಮನುಜ ಅವತಾರ ಭೂಬಾನು ನಿರ್ಮಿತ ತನು ಮಾಯಾ ಗುಣಹರಹಾರ. ಮಹಾರಾಜ, ಏನು ಸೂಚನೆ ತಂದಿರುವೆ ದಾಸಿ? ಮಹಾರಾಣಿ ಕೌಸಲ್ಯಗೆ ಪುತ್ರರತ್ನನ ಪ್ರಾಪ್ತಿಯಾಗಿದೆ ಮಹಾರಾಜ. ಭಾಗ್ಯ ನನ್ನದು. ದಾಸಿ, ಪ್ರಥಮ ಸೂಚನೆ ನೀಡಿದ ನಿನಗೆ ಈ ಪುರಸ್ಕಾರ. ಮಹಾರಾಜ, ಇಂತಹ ಬೆಲೆ ಬಾಳುವ ಪುರಸ್ಕಾರವೇ? ಇದ್ಯಾವ ಬೆಲೆ ಬಾಳುವ ಪುರಸ್ಕಾರ? ಈ ಸೂಚನೆಗೆ ಅಯೋಧ್ಯೆಯ ರಾಜಕೋಶವನ್ನೇ ಕೊಟ್ಟರೂ ಸಾಲದು. ಮಹಾರಾಜ, ಮಹಾರಾಣಿ ಕೈಕೇಯಿಯವರಿಗೆ ಪುತ್ರರತ್ನ ಪ್ರಾಪ್ತಿಯಾಗಿದೆ. ಹೇ ಈಶ್ವರ! ಮಹಾರಾಜ, ಮಹಾರಾಣಿ ಸುಮಿತ್ರಾ 2 ಪುತ್ರರ ತಾಯಿಯಾಗಿದ್ದಾರೆ ಮಹಾಪ್ರಭು. ಇಷ್ಟು ಸಂತೋಷವನ್ನ ಹೇಗೆ ಅನುಭವಿಸಲಿ? ನನ್ನ ಮನಸ್ಸಿಗೂ ಇದನ್ನು ಹಿಡಿದಿಡಲು ಆಗುತ್ತಿಲ್ಲವಲ್ಲ. ಸುಮಂತ, ಅಯೋಧ್ಯೆಯ ರಾಜಕೋಶವನ್ನು ತೆರೆಸಿಬಿಡಿ. ಎಲ್ಲರಿಗೂ ಏನು ಬೇಕೋ ಅದನ್ನು ದಾನದಲ್ಲಿ ಕೊಟ್ಟು ಬಿಡಿ. ಉತ್ಸವದ ಆಯೋಜನೆಯಾಗಲಿ. ದಶರಥನಿಗಾಗಿವೆ 4 ಮಕ್ಕಳು, ಪರ್ವ ಬಂದಿದೆ. ದಶರಥನಿಗಾಗಿವೆ 4 ಮಕ್ಕಳು, ಪರ್ವ ಬಂದಿದೆ. ಮೇಘವು ಹಾಡಿವೆ, ಮೇಘವು ಹಾಡಿವೆ. ದಶರಥನಿಗಾಗಿವೆ 4 ಮಕ್ಕಳು, ಪರ್ವ ಬಂದಿದೆ. ದಶರಥನಿಗಾಗಿವೆ 4 ಮಕ್ಕಳು, ಪರ್ವ ಬಂದಿದೆ. ಜಗವೆಲ್ಲ ಹಾಡಿ ಕುಣಿದಾಡಿ ಕುಣಿದಾಡಿ, ಜಗವೆಲ್ಲ ಹಾಡಿ ಕುಣಿದಾಡಿ ಕುಣಿದಾಡಿ. ದಶರಥನಿಗಾಗಿವೆ 4 ಮಕ್ಕಳು, ಪರ್ವ ಬಂದಿದೆ. ದಶರಥನಿಗಾಗಿವೆ 4 ಮಕ್ಕಳು, ಪರ್ವ ಬಂದಿದೆ. ಹೇ ಪ್ರಭು, ಎಂತಹ ರೂಪ ನಿಮ್ಮದು! ನಿಮ್ಮನ್ನ ನೋಡಿದವರೇ ಧನ್ಯ. ಇಂದು ಮಾತೆ ಕೌಸಲ್ಯವಷ್ಟೇ ಅಲ್ಲ, 3 ಲೋಕಗಳು ಆನಂದದ ಸಾಗರದಲ್ಲಿ ಮುಳುಗಿ ಹೋಗಿವೆ. ಸಂತೋಷಕ್ಕೆ ಹೊಸ ಅರ್ಥ ಬಂದಿದೆ. ತಾಯಿಯ ಗರ್ಭದಿ ಸಿಂಚನವಾಯಿತು, ಇಂದು ಬಂದಿದೆ ಶುಭಗಳಿಗೆ. 3 ಲೋಕಗಳ ಇಚ್ಛೆ ಫಲಿಸಿದೆ. 3 ಲೋಕಗಳ ಇಚ್ಛೆ ಫಲಿಸಿದೆ. ಧರೆಗೆ ಬಂದಿದೆ ಜೀವಮಳೆ. ಮತ್ತೊಮ್ಮೆ ಭೇಟಿಯಾಗೋಣ. ಪ್ರತಿದಿನ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಆದರೆ ಮನಪಾವನ, ಜಗಪಾವನ.